ಬೀದರ್ನಲ್ಲಿ ಬಿಸಿಲಿನ ಬೇಗೆ ತಾಳಲಾಗದೆ ಜನ ಪರದಾಡ್ತಾ ಇದ್ದಾರೆ. ಮೇಲ್ಛಾವಣಿಯ ಮೇಲೆ ಟಾರ್ಪಲ್ ಅನ್ನ ಹಾಕ್ತಾ ಇದ್ದಾರೆ ಜನ. ಮನೆ ಮೇಲ್ಛಾವಣಿಗೆ ಬಿಸಿಯಾಗದಂತೆ ಹೊಸ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಮೇಲ್ಛಾವಣಿ ಕಾಯದಂತೆ ಮನೆ ಮಾಲೀಕರು ಈ ರೀತಿ ಪ್ಲಾನ್ ಮಾಡಿದ್ದಾರೆ. ಸುಮಾರು 41 ಡಿಗ್ರಿಯಷ್ಟು ಅಲ್ಲಿ ತಾಪಮಾನ ದಾಖಲಾಗಿದೆ. ಹೀಗಾಗಿ ಮನೆಯಿಂದ ಹೊರಬರುವಂತಹ ಸ್ಥಿತಿಯಂತೂ ಇಲ್ವೇ ಇಲ್ಲ. ಮನೆಯಲ್ಲಿದ್ರೂ ಕೂಡ ಆ ತಾಪಮಾನ ತಾಳೋಕಾಗದೆ ಸಾಕಷ್ಟು ಪರಿತಪಿಸುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಹೊಸ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸುರೇಶ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೀದರ್ ಜಿಲ್ಲೆಯಲ್ಲಿ ಕಳೆದೊಂದು ವಾರದಿಂದ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಇಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಸರಾಸರಿ 41 ಡಿಗ್ರಿ ಆಸುಪಾಸಿನಲ್ಲಿ ಬಿಸಿಲಿನ ತಾಪಮಾನ ಇಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಬೀದರ್ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಜನರು ಮನೆಯಿಂದ ಹೊರಗೆ ಬರದಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹೀಗಾಗಿ ಬೀದರ್ ಜಿಲ್ಲೆ ಜನರು ಒಂದು ಹೊಸ ಪ್ರಯೋಗಗಳನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ನಾನು ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದಲ್ಲಿದ್ದೀನಿ. ಈ ಮರ್ಕಲ್ ಗ್ರಾಮಸ್ಥರು ಏನು ಬಿಸಿಲಿನ ತಾಪಮಾನ ಕಡಿಮೆ ಮಾಡ್ಕೋ ಉದ್ದೇಶದಿಂದ ಈ ತಮ್ಮ ಮೇಲ್ಛಾವಣಿ ಮೇಲೆ ಈ ಮೇಲ್ಛಾವಣಿ ಸಾಕಷ್ಟು ಬಿಸಿಲಿನ ಪ್ರಮಾಣ ಜಾಸ್ತಿ ಆದರೆ ಮೇಲ್ಛಾವಣಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಏನು ಕಾಯುತ್ತೆ. ಹೀಗಾಗಿ ಫ್ಯಾನ್ ಹಾಕಿದ್ರು ಕೂಡ ಕೂಲರ್ ಹಾಕಿದ್ರು ಕೂಡ ಏನು ಬೆಚ್ಚನೆ ಗಾಳಿ ಮನೆಯೊಳಗೆ ಹೋಗುತ್ತೆ. ಹೀಗಾಗಿ ಅದನ್ನ ತಡೆಯುವ ಉದ್ದೇಶದಿಂದ ತಮ್ಮ ಮೇಲ್ಛಾವಣಿ ಮೇಲೆ ಏನು ತಾಡಪತ್ರೆ ಹಾಕಿದ್ದಾರೆ. ಆ ತಾಡಪತ್ರೆ ಮೇಲೆ ಕಂಟಿನ್ಯೂ ಆಗಿ ನೀರು ಕೂಡ ಇಲ್ಲಿ ಬಿಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೀರು ಬಿಡೋದ್ರಿಂದಾಗಿ ಮನೆಯ ಮೇಲ್ಛಾವಣಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ತಂಪಾಗಿರುತ್ತೆ. ಹೀಗಾಗಿ ಮನೆಯಲ್ಲಿ ಹಾಕಿದಂಥ ಫ್ಯಾನು ಕೂಡ ತಂಪನ್ನ ಗಾಳಿ ಕೂಡ ಬೀಸುತ್ತೆ. ಇದರ ಜೊತೆಗೇನು ಕೂಡ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಇದರಿಂದ ಸಾಕಷ್ಟು ಅವಕ್ಕೆ ನೀರು ಕೂಡ ಕೊಟ್ಟಂತ ಒಂದು ಆಗುತ್ತೆ. ಯಾಕಂದ್ರೆ ಈ ಮೇಲ್ಛಾವಣಿ ಮೇಲೆ ಸಾಕಷ್ಟು ಪ್ರಮಾಣದ ನೀರು ಇರುತ್ತೆ. ಹೀಗಾಗಿ ಆ ಪಕ್ಷಿಗಳು ಕೂಡ ಬಂದು ಇಲ್ಲಿ ನೀರು ಕುಡಿದು ಅವು ಕೂಡ ಸ್ನಾನ ಮಾಡಿ ಹೋಗ್ತವೆ. ಹೀಗಾಗಿ ಅವ್ರ ಜನರು ಕೂಡ ಸಾಕಷ್ಟು ಹೊಸ ಪ್ರಯೋಗನ ಕೂಡ ಮಾಡಿರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥ ಜನರಿಗೂ ಕೂಡ ಸಾಕಷ್ಟು ಖುಷಿ ಕೊಟ್ಟಿರ್ತಕ್ಕಂಥದ್ದು. ಈಗ ಇಲ್ಲೇ ಜನರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಕೇಳೋಣ. ಸಾಹೇಬ್ರ ಹೇಳಿ, ಈಗ ಏನೇನಾಗೈತೆ ಅಂತ. ಇವತ್ತು ನಾವು ನೋಡ್ತಾ ಇದ್ದೀವಿ, ಒಂದು ತಾಡ್ಪಲಿನ ಮೇಲೆ ನೀರು ತುಂಬ್ತಾ ಇದ್ದೀವಿ. ನೀರೆಲ್ಲ ತುಂಬಿಟ್ಟಿದ ಮೇಲೆ ಆ ನೀರಿನಿಂದ ಕೆಳಗಡೆ ಎಲ್ಲ ತಂಪಾಗಿ ಗಾಳಿ ಬರ್ತಾ ಇದೆ. ಗಾಳಿನೂ ಜಾಸ್ತಿ ಇದೆ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸುಮಾರು ಬಿಸಿಲು ಜಾಸ್ತಿ, ಸೆಕೆಯಿಂದ ಬಿಸಿಲು ಜಾಸ್ತಿ ಆಗ್ತಾಯಿದೆ. ಆದ ಕಾರಣಕ್ಕಾಗಿ ನಾವು ಇವತ್ತು ಈ ತಾಡ್ಪಲಿನ ಹಾಕಿ ತಾಡ್ಪಲಿನ ಮೇಲೆ ನೀರಿಟ್ಟು ಮನೆಯಲ್ಲಿ ತಂಪಾಗಿ ಬರ್ತಾಯಿದೆ. ಫ್ಯಾನು ಕೂಲರು ಮತ್ತು ಎ ಸಿ ಕೂಡಿಸಿದ್ರೂ ಒಂದೊಂದು ಸಲ ಕರೆಂಟಿಂದ ಸೌಲಭ್ಯ ಸಿಗೋದಿಲ್ಲ. ಆದರೆ ಆ ಎ ಸಿಗಿಂತಲೂ ತಂಪಾಗಿದೆ. ಇದರಿಂದ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು. ಈ ಒಂದು ಇದು ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಿದೆ. ಬೀದರ್ ಜಿಲ್ಲೆಯ ಜನರು ಸಾಕಷ್ಟು ಪ್ರಮಾಣದಲ್ಲಿ ಒಂದು ಅವರ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲಿಕ್ಕೆ ಒಂದು ಹೊಸ ಪ್ರಯೋಗವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇವರು ಮಾಡಿರ್ತಕ್ಕಂಥ ಈ ಪ್ರಯೋಗ ಇಡೀ ಮಾದರಿಯಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.